ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಕನ್ನಡ ಕದಡಿದ ಸಲೀಲಂ ತಿಳಿ ಬಂದಿದೆ. ಇದರ ಸಾರಾಂಶವನ್ನು ನೋಡೋಣಂತ. ಕದಡಿದ ಸಲೀಲಂ ತಿಳಿ ಬಂದಿದೆ ಈ ಒಂದು ಪದ್ಯ ಭಾಗವನ್ನು ಬರೆದವರು ಅಭಿನವ ಪಂಪ ಎಂದೇ ಪ್ರಸಿದ್ಧರಾಗಿರುವಂತಹ ನಾಗಚಂದ್ರ ಅವರು ಬರೆದಿದ್ದಾರೆ. ಈ ಒಂದು ಪದ್ಯದಲ್ಲಿ ರಾವಣನ ವ್ಯಕ್ತಿತ್ವ ತುಂಬ ವಿಶೇಷವಾಗಿ ಚಿತ್ರಿತವಾಗಿದೆ. ಅಂತಹ ವ್ಯಕ್ತಿ ಸೀತೆಯನ್ನು ಅಪಹರಿಸುತ್ತಾನೆ. ಈ ವಿಷಯವನ್ನು ತಿಳಿದ ರಾಮ ಮತ್ತು ಲಕ್ಷ್ಮಣರು ಲಂಕೆಯನ್ನು ಪ್ರವೇಶಿಸುತ್ತಾರೆ. ಇದನ್ನರಿತ ರಾವಣನು ಅವರಿಬ್ಬರನ್ನು ಕೊಲ್ಲಲೆಂದು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವುದರ ಸಲುವಾಗಿ ಶಾಂತಿ ಜಿನಾಲಯಕ್ಕೆ ಪ್ರವೇಶಿಸುವುದರ ಮೂಲಕ ಈ ಒಂದು ಪದ್ಯವು ಪ್ರಾರಂಭವಾಗುತ್ತದೆ. ಶಾಂತಿ ಜಿನಾಲಯದಲ್ಲಿ ಅನನ್ಯ ಭಕ್ತಿ ದ್ರವಮಂಡಲದಂತೆ ತಪಸ್ಸನ್ನು ಮಾಡಿ ಬಹುರೂಪಿಣಿ ವಿದ್ಯೆಯು ಮುಂಗಾರಿನ ಸಿಡಿಲಿನಂತೆ ಎರಗುವ ರೀತಿ ಮತ್ತು ಯಮನ ನಾಲಿಗೆ ಭೂಲೋಕವನ್ನು ಆವರಿಸುವಂತೆ ವಿದ್ಯಾದೇವತೆಯು ಪ್ರತ್ಯಕ್ಷವಾಗುತ್ತಾಳೆ. ವಿದ್ಯಾದೇವತೆಯು ರಾವಣನಿಗೆ ಚಕ್ರ ದೇಹಧಾರಿಯಾದಂಥ ಲಕ್ಷ್ಮಣನು ಮತ್ತು ಚರ್ಮ ದೇಹಧಾರಿಯಾದಂತಹ ರಾಮನನ್ನು ಬಿಟ್ಟು ಮತ್ತೆಲ್ಲರನ್ನು ನಾನು ಕೊಂದು ಹಾಕುತ್ತೇನೆ ಎಂದು ವಿದ್ಯಾದೇವತೆಯು ರಾವಣನಿಗೆ ಹೇಳುತ್ತದೆ. ಆಗ ರಾವಣನು ಅವರಿಬ್ಬರನ್ನು ಕೊಲ್ಲುವುದೇ ನನ್ನ ಉದ್ದೇಶವಾಗಿದೆ ಎಂದು ವಿದ್ಯಾದೇವತೆಗೆ ತಿಳಿಸಿ ನಂತರ ಶಾಂತಿ ಜಿನಾಲಯಕ್ಕೆ 3 ಸುತ್ತನ್ನು ಹಾಕುವುದರ ಮೂಲಕ ಅಲ್ಲಿಂದ ಹೊರಡುತ್ತಾನೆ. ರಾವಣನು ಶಾಂತಿ ಜಿನಾಲಯಕ್ಕೆ ಹೋಗಿ ಬರುವಷ್ಟರಲ್ಲಿ ಅಂಧದಾದಿಗಳೆಲ್ಲರೂ ಅಂತಃಪುರದಲ್ಲಿರುವಂತಹ ಮಹಿಳೆಯರಿಗೆ ಹಿಂಸೆಯನ್ನು ನೀಡಿ ಹೋಗಿರುತ್ತಾರೆ. ಈ ವಿಷಯವನ್ನು ತಿಳಿದ ರಾವಣನು ಅತಿ ಕೋಪದಿಂದ ಅವರನ್ನು ಹೊಡೆದು ಅವಮಾನಿಸಿ ಬರುತ್ತೇನೆ ಎಂದು ಅವರನ್ನು ಹುಡುಕಿಕೊಂಡು ಹೋಗುತ್ತಾನೆ. ಅಂತಹ ಸಂದರ್ಭದಲ್ಲಿ ಅಂಗದಾದಿಗಳು ಅವನಿಗೆ ದೊರೆಯುವುದಿಲ್ಲ. ಹೊರತಾಗಿ ಮಯತನುಜಳಾದಂತಹ ಮಂಡೋದರಿಯು ಮುಖಬಾಡಿಸಿಕೊಂಡು ನಿಂತಿರುತ್ತಾಳೆ. ಅವಳನ್ನು ಕಂಡು ಸಂತೈಸಿ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವಷ್ಟರಲ್ಲಿ ಅವಮಾನಿಸಿ ಬರುತ್ತೇನೆ ಎಂದು ಹೊರಟು ಹೋಗುತ್ತಾನೆ. ನಂತರ ಜಿನಾಲಯದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತನ್ನ ನಿಯಮಾನುಸಾರವಾಗಿ ಅಮೃತಾಹಾರವನ್ನು ಸೇವಿಸಿಕೊಂಡು ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸಿ ಹೃದಯದಲ್ಲಿ ಖುಷಿ ಪಡುತ್ತಾನೆ. ಇನ್ನು ಮುಂದೆ ಈ ಭೂಲೋಕದಲ್ಲಿ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಎಂದು ಬೀಗುತ್ತಾನೆ. ಕಮಲದ ಮಗಳುಳ್ಳ ಸೀತೆಯನ್ನು ನೋಡ ಬಯಸಿ ರಾವಣನು ಅವಳ ಬಳಿಗೆ ಹೋಗುತ್ತಾನೆ. ಆದರೆ ಅವಳು ಪತಿ ಭಕ್ತಿಭಾವದಿಂದ ರಾವಣನನ್ನು ತೃಣ ಸಮಾನವಾಗಿ ಕಾಣುತ್ತಾಳೆ. ಆದರೆ ಸೀತೆಯು ರಾವಣನು ಬರುವುದನ್ನು ಕಂಡು ಯಾವ ಕೆಟ್ಟ ಸುದ್ದಿ ತಂದಿದ್ದಾನೋ ಎಂದು ಚಿಂತೆಯನ್ನು ಮಾಡುತ್ತಿರುತ್ತಾಳೆ. ರಾವಣನು ಸೀತೆಯ ಬಳಿಗೆ ಬಂದು ತನಗೆ ಲಭಿಸಿರುವಂತಹ ಬಹುರೂಪಿಣಿ ವಿದ್ಯೆಯ ಕುರಿತಾಗಿ ಹೇಳುತ್ತಾನೆ. ಇನ್ನು ಮುಂದೆ ಈ ಭೂಲೋಕದಲ್ಲಿ ನನಗೆ ಸರಿಸಾಟಿಯಾಗಿ ನಿಲ್ಲುವವರು ಯಾರೂ ಇಲ್ಲ. ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಬಾ ಎಂದು ಸೀತೆಯನ್ಗೆ ಹೇಳುತ್ತಾನೆ. ಆದರೆ ಸೀತೆಯು ರಾವಣನಿಗೆ, ನೀನು ನನ್ನ ಮೇಲೆ ಕರುಣೆಯನ್ನು ತೋರಿಸುವುದಾದರೆ ಯುದ್ಧದಲ್ಲಿ ರಘುತನುಜನಾದಂತಹ ಅಂದರೆ ರಾಮನ ಆಯಸ್ಸು ಮತ್ತು ಪ್ರಾಣದ ಬಳಿಗೆ ಹೋಗದಿರು ಎಂದು ಹೇಳಿ ಮೂರ್ಛೆ ಹೋಗುತ್ತಾಳೆ. ಇದನ್ನು ಕಂಡು ರಾವಣನಿಗೆ ಸೀತೆಯ ಮೇಲೆ ಕರುಣೆ ಮತ್ತು ಅನುಕಂಪ ಹುಟ್ಟುತ್ತದೆ. ತನ್ನನ್ನು ತಾನೇ ನಿಂದಿಸಿಕೊಂಡು ಕರ್ಮದೀನತೆಯಿಂದ ಹುಟ್ಟಿದ ಕೆಟ್ಟ ಪಾಪದ ದುಷ್ಪರಿನಿಧಿಯನ್ನು ತ್ಯಜಿಸಿದನು. ಕದಡಿದ ಕೊಳ ಹೇಗೆ ಸ್ವಲ್ಪ ಸಮಯದ ನಂತರ ತನಗೆ ತಾನೇ ತಿಳಿಯಾಗುವ ರೀತಿ ರಾವಣನ ಮನಸ್ಸು ತಿಳಿಯಾಗಿ ಸೀತೆಯ ಮೇಲಿನ ಕಾಮ ವ್ಯಾಮೋಹ ಹೋಗಿ ವೈರಾಗ್ಯ ಉಂಟಾಯಿತು. ಇದನ್ನು ನೋಡಿ ಕವಿಯು ಉದಾತ್ತನಲ್ಲಿ ನೀಲಿರಾಗ ಹುಟ್ಟುವುದಿಲ್ಲವೇ ಎಂದು ರಾವಣನ ಮನ ಪರಿವರ್ತನೆಯನ್ನು ತಿಳಿಸುತ್ತಾರೆ. ಸೂರ್ಯನಿಗೆ ಹತ್ತಿದ ಸಂಧ್ಯಾರಾಗವನ್ನು ಸೂರ್ಯನು ಹೇಗೆ ನಿವಾರಿಸಿಕೊಳ್ಳುತ್ತಾನೆಯೋ ಹಾಗೆಯೇ ರಾವಣನು ಸೀತೆಯ ಮೇಲಿನ ವ್ಯಾಮೋಹವನ್ನು ಸರಿಪಡಿಸಿಕೊಂಡು ನಂತರ ತನ್ನ ಹಿಂದಿನ ಸ್ವಭಾವದ ನಡವಳಿಕೆಯನ್ನು ಕಂಡು ತನಗೆ ತಾನೇ ಮನನೊಂದು ತನ್ನ ಆಪ್ತವರ್ಗದವರಿಗೆ ಈ ರೀತಿಯಾಗಿ ಹೇಳುತ್ತಾನೆ. ಸೀತೆಗೆ ತನ್ನ ಗುಣದ ಪರಿಪಾಲನೆಗಾಗಿ ತನ್ನ ಕಡೆ ಮನಸ್ಸನ್ನು ನೀಡಲಿಲ್ಲ. ತನ್ನ ಎಲ್ಲ ಸಂಪತ್ತನ್ನು ಹುಲ್ಲಿಗೆ ಸಮಾನವಾಗಿ ಕಂಡಳು. ಮೊದಲೇ ಪೌರುಷ ಪ್ರಣಯಿಯಾದ ನಾನು ತಿಳಿದು ಪಾಪ ಕಾರ್ಯಗಳನ್ನು ಮಾಡಿ ನನ್ನ ಗುಣಹಾನಿಯಾಗುವುದನ್ನು ಅಪೇಕ್ಷಿಸುವನೇ ಎಂದು ಹೇಳಿದನು. ಪ್ರಾಣಪ್ರಿಯರಾದ ರಾಮ ಮತ್ತು ಸೀತೆಯನ್ನು ತನ್ನ ವಿಧಿವಶದಿಂದ ದೂರ ಮಾಡಿದೆ. ಅಲ್ಲದೆ ತನ್ನ ಅವಿವೇಕತನದಿಂದ ತನ್ನ ಪೂರ್ವಜರು ಕಾಪಾಡಿದ ಮರ್ಯಾದೆಯನ್ನು ನಾಶಪಡಿಸಿದಂತಾಯಿತು ಎಂದು ಪಶ್ಚಾತ್ತಾಪವನ್ನು ಪಟ್ಟನು. ಸ್ವಂತ ತಮ್ಮನಾದ ವಿಭೀಷಣನ ಮಾತನ್ನು ಕೇಳದೆ ಅವನನ್ನು ಹೊಡೆದು ನಿಂದಿಸಿದ ದುಷ್ಟ ನಾನು ಎಂದು ತನಗೆ ತಾನೇ ಮನವನ್ನು ನೊಂದುಕೊಂಡನು. ಈ ಕೂಡಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ತೀರ್ಮಾನಕ್ಕೆ ಬಂದನು. ಆದರೆ ತನ್ನಲ್ಲಿರುವ ಶಕ್ತಿ, ಪರಾಕ್ರಮ, ಬಿರುದು, ಖ್ಯಾತಿಗಳೆಲ್ಲ ವ್ಯರ್ಥವಾದಂತಾಗುತ್ತದೆ. ಹಾಗಾಗಿ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ನಂತರ ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ತೀರ್ಮಾನಕ್ಕೆ ಬಂದನು. ಒಟ್ಟಾರೆಯಾಗಿ ಸ್ತ್ರೀಪರ ಚಿಂತಕನಾದವನು ಮತ್ತು ಸ್ತ್ರೀಯರಿಗೆ ಸಕಲ ಗೌರವವನ್ನು ನೀಡುವಂತಹ ರಾಮನಲ್ಲಿ
ಇರುವ ದುರ್ನಡತೆಯು ಕೇವಲ ವಿಧಿಲಿಖಿತವಾಗಿದೆ ಎಂದು ಹೇಳಬಹುದು. ಈ ರೀತಿಯಾಗಿ ನಾಗಚಂದ್ರ ಅವರು ಬರೆದಿರುವಂತಹ ರಾಮಾಯಣದಲ್ಲಿ ರಾವಣನ ವ್ಯಕ್ತಿತ್ವ ತುಂಬ ವಿಶೇಷವಾಗಿ ಚಿತ್ರಿತವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.